ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ನಿನ್ನೆ ದಿನ ಒಂದು ವಸತಿ ಶಾಲೆಯ ನೇಮಕಾತಿಗೆ ಅಧಿಸೂಚನೆ ಅಂತಕ್ಕಂಥದ್ದು ಹೊರಬಿದ್ದಿದೆ. ಅದರಲ್ಲಿ ಇರ್ತಕ್ಕಂತಹ ಪೋಸ್ಟ್ಗಳು ತಮಗೆಲ್ಲ ಕಾಣ್ತಾ ಇದೆ. ಸುಮಾರು 725 ಹುದ್ದೆಗಳು ನೇರ ನೇಮಕಾತಿ. ಅದೇ ರೀತಿ ಹಿಂಬಾಕಿ ಇರ್ತಕ್ಕಂಥದ್ದು 42, ಟೋಟಲಿ 767 ಹುದ್ದೆಗಳ ನೇಮಕಾತಿ. ಇದು ನಾನ್ HKಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಕನ್ನಡ ಶಿಕ್ಷಕರು ಬಂದಾಗ 103, ಅದೇ ರೀತಿ ಆಂಗ್ಲ ಶಿಕ್ಷಕರು ಬಂದಾಗ ಆಂಗ್ಲ ಭಾಷಾ ಶಿಕ್ಷಕರು 108, ಹಿಂದಿ ಭಾಷಾ ಶಿಕ್ಷಕರು 55 ಪೋಸ್ಟ್ ಇದೆ. ಅದೇ ರೀತಿ ಗಣಿತ ಶಿಕ್ಷಕರು ಬಂದಾಗ 103. ನೆಕ್ಸ್ಟು ವಿಜ್ಞಾನ ಶಿಕ್ಷಕರು ಬಂದ್ಬಿಟ್ಟು 106 ಹುದ್ದೆಗಳಿದೆ. ನೆಕ್ಸ್ಟು ಸಮಾಜ ವಿಜ್ಞಾನ ಶಿಕ್ಷಕರು 154, ಗಣಕಯಂತ್ರ ಶಿಕ್ಷಕರು 57 ಹುದ್ದೆಗಳು. ಅದೇ ರೀತಿ ದೈಹಿಕ ಶಿಕ್ಷಕರು 81 ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಅದೇ ರೀತಿಯಾಗಿ HK ಭಾಗದ ಹುದ್ದೆಗಳನ್ನ ನಾವು ವರ್ಗೀಕರಣ ನೋಡ್ತಾ ಬಂದಾಗ ಕನ್ನಡ ಭಾಷಾ ಶಿಕ್ಷಕರು 62 ಹುದ್ದೆಗಳು, ಆಂಗ್ಲ ಭಾಷಾ ಶಿಕ್ಷಕರು 69 ಹುದ್ದೆಗಳು, ಹಿಂದಿ ಭಾಷಾ ಶಿಕ್ಷಕರು 31, ನೆಕ್ಸ್ಟು ಗಣಿತ ಶಿಕ್ಷಕರು ಬಂದಾಗ 35, ವಿಜ್ಞಾನ ಶಿಕ್ಷಕರು ಬಂದ್ಬಿಟ್ಟು 32 ಹುದ್ದೆಗಳು. ಅದೇ ರೀತಿ ಸಮಾಜ ವಿಜ್ಞಾನ ಶಿಕ್ಷಕರು 24, ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಾಗ 33 ಹುದ್ದೆಗಳು, ಪದವೀಧರ ಚಿತ್ರಕಲಾ ಶಿಕ್ಷಕರು 17, ಅದೇ ರೀತಿ ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು ಬಂದ್ಬಿಟ್ಟು 17 ಹುದ್ದೆಗಳು. ಟೋಟಲಿ 320 ಹುದ್ದೆಗಳು HK ಭಾಗದಲ್ಲಿ ಇರ್ತಕ್ಕಂಥವು ಆಗಿರ್ತವೆ ಸ್ನೇಹಿತರೆ. ಇವುಗಳಿಗೆ ಒಂದು ಕ್ವಾಲಿಫಿಕೇಷನ್ ನೋಡ್ತಾ ಬಂದಾಗ ನಾನು ಕನ್ನಡ ಭಾಷಾ ಶಿಕ್ಷಕರದ್ದು ಮಾತ್ರ ಇಲ್ಲಿ ಹೇಳ್ತೀನಿ. ಉಳಿಕೆದ್ದನ್ನು ನಮ್ಮ ಗ್ರೂಪಲ್ಲಿ ನಿಮಗೆ ನಾನು ನೋಟಿಫಿಕೇಷನ್ ಹಾಕಿದ್ದೀನಿ. ನೀವು ಅಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು, ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಸ್ನಾತಕೋತ್ತರ ಪದವಿ ಅಂದರೆ ನೀವು MA ಮಾಡಿರಬೇಕು. ಅಥವಾ ಮಾಡಿಲ್ಲ ಅಂತಂದರೆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಒಂದು ಪರೀಕ್ಷಾ ಮಂಡಳಿ ಏನು ನಡೆಸ್ತದಲ್ಲ, ಕನ್ನಡ ಪಂಡಿತ ಅನ್ನುವಂತಹ ಒಂದು ಕೋರ್ಸು, ಅದನ್ನಾದರೂ ಕೂಡ ನೀವು ಉತ್ತೀರ್ಣರಾಗಿದ್ದರೂ ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಬರ್ತದೆ. ಇನ್ನು ನೆಕ್ಸ್ಟು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ BEd ಪದವಿಯನ್ನು ಪಡೆದಿರಬೇಕು. ನಿಮ್ಮ ಮೆಥಡ್ ಏನಾಗಿರಬೇಕು ಅಂದರೆ ಕನ್ನಡ ಆಗಿರಬೇಕು. ಈ ಕನ್ನಡ ಮತ್ತು ಸಮಾಜವನ್ನು ಮೆಥಡ್ ಆಗಿ ಇಟ್ಕೊಂಡು ನೀವು BEd ಪದವಿಯನ್ನು ಪಡೆದಿರ್ತೀರಿ. ನೀವೇನು ಮಾಡ್ಬೋದು ಅಂತಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಜೊತೆಗೆ ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡಿಲ್ಲ ಅಂದರೂ ಕೂಡ ನಡೀತದ. ಜಸ್ಟ್ ನಿಮ್ಮ BAಯಲ್ಲಿ ನಿಮ್ಮ ಮೆಥಡ್ ಏನಾಗಿರಬೇಕು ಅಂದರೆ ಕನ್ನಡ ಆಗಿತ್ತು ಅಂತಂದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸರ್, ನಂದು ಸ್ನಾತಕೋತ್ತರ ಪದವಿ ಆಗಲೇಬೇಕಾ? ಅದಕ್ಕೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಮತ್ತೆ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸದಿಲ್ಲದಿದ್ದರೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ನೋಡ್ರಿ, ಇಲ್ಲಿ ಆ್ಯಕ್ಚುಲಿ ಪದವಿ ಅಂತ ಕೊಡಬೇಕಾಗಿತ್ತು, ಸ್ನಾತಕ ಪದವಿ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿ ಏನಾದರೂ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಲಾರ್ದೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಆತ ಪಡೆದಿದ್ದ ಅಂದರೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರ್ತದೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟು ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಶಿಕ್ಷಕರದ್ದು ಕೂಡ ಅದೇ ಆಗಿರ್ತದೆ. ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ BEd ಪದವಿಯನ್ನು ಪಡೆದಿರಬೇಕು. ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಆಲ್ಮೋಸ್ಟ್ ಏನಪ್ಪ ಅಂದರೆ ಕನ್ನಡ ಮತ್ತು ಸಮಾಜ ವಿಜ್ಞಾನ ಇರ್ತದೆ. ಓಕೆನಾ? ಸಮಾಜ ವಿಜ್ಞಾನ ಇಲ್ಲ ಅಂತಂದರೆ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಈ ಥರ ಇರ್ತವೆ ಕಾಂಬಿನೇಷನ್ ನೋಡ್ತಾ ಬಂದಾಗ. ಅಲ್ಲಿ ನೀವು ಏನಾದರೂ ಒಂದು BEd ಪದವಿಯನ್ನು ಮಾಡ್ಕೊಂಡಿದ್ರಿ ಅಂತಂದರೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇಲ್ಲಿಯೂ ಕೂಡ ಸ್ನಾತಕೋತ್ತರ ಪದವಿಯ ಅವಶ್ಯಕತೆ ಅಂತಕ್ಕನ್ನೋದು ಬರೋದಿಲ್ಲ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ನಿಮ್ಮ ಪದವಿಯನ್ನು ಕೇಳ್ತಾ ಇದ್ದಾರೆ. BEd ಅಲ್ಲ, ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅವರಿಂದ ಮತ್ತು ಆ ಸಂಬಂಧಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಣ ಪತ್ರವನ್ನು ನೀವು ಪಡೆದಿಟ್ಕೊಂಡಿರಬೇಕು ಸ್ನೇಹಿತರೆ. ಯಾಕಂದರೆ ದಾಖಲಾತಿಯ ಪರಿಶೀಲನೆಯ ಸಂದರ್ಭದಲ್ಲಿ ಅದನ್ನು ನೀವು ಹಾಜರುಪಡಿಸ್ಬೇಕಾಗ್ತದೆ. ಅದನ್ನು ಇಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಒಂದು ಮೇನ್ ಏನಪ್ಪ ಅಂತಂದರೆ ಇಲ್ಲಿ TET ಅಂತಕ್ಕಂಥದ್ದು.
ಸೊ ಅವ್ರು ತಿಳಿಸ್ತಾ ಇದ್ದಾರೆ, ಒಂದು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2. ಸೊ ನಿನ್ನೆ ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ, ಸರ್ ನಂದು ಡಿ.ಎಡ್ ಪ್ಲಸ್ ಏನಪ್ಪ ಅಂದರೆ ಪೇಪರ್ 2, ಓಕೆನಾ, ಪೇಪರ್ 2 ಟಿ ಕ್ಲಿಯರ್ ಆಗ್ಯದ, ನಾನು ಅಪ್ಲೈ ಮಾಡ್ಬೋದಾ ಅಂತೇಳಿ. ಸೊ ಬರೋದಿಲ್ಲ ಸ್ನೇಹಿತರೆ, ಓಕೆನಾ, ಬರೋದಿಲ್ಲ. ಇಲ್ಲಿ ಪೇಪರ್ 2 ಅಂದರೆ ಬಿ.ಎಡ್ ಪ್ಲಸ್ ಪೇಪರ್ 2 ಆಗಿದ್ರೆ ಮಾತ್ರ ನೀವು ಹಾಕ್ಬೋದು. ಜೊತೆಗೆ ನಮ್ಮದು ಟಿ ಕ್ಲಿಯರ್ ಆಗಿಲ್ಲರಿ, ಸಿ.ಟಿ.ಇ.ಟಿ ಕ್ಲಿಯರ್ ಆಗ್ಯದ ಅಂತಂದರೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. ಅದು ಪೇಪರ್ 2ನೇ ಕ್ಲಿಯರ್ ಆಗಿರಬೇಕು. ಯಾವುದು, ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ.ಟಿ.ಇ.ಟಿ ಏನಿದೆಯಲ್ಲ, ಸೊ ಅಲ್ಲಿಯೂ ಕೂಡ ನೀವು ಪೇಪರ್ 2 ಕ್ಲಿಯರ್ ಮಾಡಿದರೆ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ವಯೋಮಿತಿ ಬಂದಾಗ ಸ್ನೇಹಿತರೆ, ಇದು ಕೂಡ ತುಂಬ ಮುಖ್ಯ ಆಗ್ತದೆ ನಿಮಗೆ. ಎಷ್ಟೋ ಜನ ಅಭ್ಯರ್ಥಿಗಳು ಇದನ್ನು ಕೂಡ ಕೇಳಿದ್ರಿ, ಏನು ಏಜ್ ಲಿಮಿಟ್ ಎಷ್ಟದ ಅಂತೇಳಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು, ಓಕೆನಾ, ಸೊ GM ಅಲ್ಲಿ ಬರುವಂತಹ ಅಭ್ಯರ್ಥಿಗಳು ಆಲ್ಮೋಸ್ಟ್ ಏನಪ್ಪ ಅಂದರೆ 45 ವರ್ಷಗಳವರೆಗೂ ಕೂಡ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನಾವು OBC ಎಲ್ಲಿ ಬರ್ತೀವಿ ಅಂದರೆ 2A ಆಗಿರ್ಬೋದು, ನೆಕ್ಸ್ಟು 2B, 3A, 3B ಅಭ್ಯರ್ಥಿಗಳಿಗೆ ಸೊ 48 ವರ್ಷಗಳ ಅವಕಾಶ ಅಂತಕ್ಕಂಥದ್ದು ಇರ್ತದೆ. ಸೊ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳು 50 ವರ್ಷದವರೆಗೂ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ಎಸ್. ನೆಕ್ಸ್ಟು ಅರ್ಜಿ ಸಲ್ಲಿಸುವಂತಹ ವಿಧಾನ ಆಲ್ಮೋಸ್ಟ್ ಆನ್ಲೈನಲ್ಲಿ ಇರ್ತದೆ. ಇಲ್ಲಿ ಅವರು ಡೇಟನ್ನು ಕೊಟ್ಟಿದ್ದಾರೆ 15/7/2026, ಅಂದರೆ ಇನ್ನು 4 ದಿನ ಬಾಕಿ ಅದ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕೆ ಸ್ನೇಹಿತರೆ. ಜೊತೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತೇಳಿ ಬಂದಾಗ ಸೊ 13/8/2026, ಓಕೆನಾ. ಸುಮಾರು 1 ತಿಂಗಳ ಕಾಲ ಅವಕಾಶ ಕೊಡ್ತಾರೆ. ಸೊ ನಿಮಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೂ ಕೂಡ ಸೊ 14/8/2026 ಆಗಿರ್ತದೆ. ಜೊತೆಗೆ ಇಲ್ಲಿ ಅವರು ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು ಸಾಮಾನ್ಯ ಅಭ್ಯರ್ಥಿ ಪ್ಲಸ್ ಈ 2A ಆಗಿರ್ಬೋದು, 3B ಆಗಿರ್ಬೋದು, ನೆಕ್ಸ್ಟು 3A 2B ಅಭ್ಯರ್ಥಿಗಳಿಗೆ 750 ರೂಪಾಯಿ ಏನಿರ್ತದೆ ಅಂತಂದರೆ ಇಲ್ಲಿ ಸೊ ಅಪ್ಲಿಕೇಶನ್ ಶುಲ್ಕ ಇರ್ತದೆ. ನೆಕ್ಸ್ಟು SC/ST ಪ್ರವರ್ಗ 1 ಬಂದಾಗ 500 ರೂಪಾಯಿ ಇರ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಬಂದಾಗ 250 ರೂಪಾಯಿ ಇರ್ತದೆ ಸ್ನೇಹಿತರೆ. ನೆಕ್ಸ್ಟು ಸಿಲಾಬಸನ್ನು ಕೇಳ್ತಾ ಇದ್ದೀರಿ ಸುಮಾರು ಜನ. ಇನ್ನೂ ಅವರು ನಿರ್ದಿಷ್ಟ ಪತ್ರಿಕೆ ಸಿಲಾಬಸನ್ನು ಅಪ್ಡೇಟ್ ಮಾಡಿಲ್ಲ, ಹೌದಾ. ಸೊ ಪ್ರೀವಿಯಸ್ ಏನಿತ್ತಲ್ಲ KPSC ನಡೆಸುವಂತಹ ಒಂದು ಸಂದರ್ಭದಲ್ಲಿ ಏನು ಸಿಲಾಬಸ್ ಇತ್ತಲ್ಲ ಅದನ್ನು ನಿಮ್ಗೆ ನಾನು ಇಲ್ಲಿ ತೋರಿಸ್ತೀನಿ. ಬಟ್ ಪತ್ರಿಕೆ 1 ಬಂದಾಗ ಸ್ನೇಹಿತರೆ ಇದು ಎಲ್ರಿಗೂ ಕೂಡ ಕಾಮನ್ ಆಗಿರ್ತದೆ. ಸೊ GK ಪೇಪರ್ ಅಂತ ಏನು ನಾವು ಕರಿತೀವಲ್ಲ, ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಜಿಯೋಗ್ರಫಿ ಸಬ್ಜೆಕ್ಟ್ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಹೌದಾ ಸುಮಾರು ಒಂದು 10ರಿಂದ 15 ಟಾಪಿಕ್ಗಳನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೀವು ಕ್ಲಿಯರಾಗಿ ಓದ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ನೆಗೆಟಿವ್ ಮಾರ್ಕಿಂಗ್ ಇರ್ತದನ ಅಥವಾ ಇಲ್ಲ ಅಂತೇಳಿ ಎಷ್ಟೋ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ಇಲ್ಲಿ ಅವರೇ ಹೇಳಿದ್ದಾರೆ ಏನಂತ, ಸೊ ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದದಷ್ಟು 0.25 ಅಂಕಗಳನ್ನ ಕಳೆಯಲಾಗುವುದು. ಅಂದರೆ ಋಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಇರ್ತದ ಸ್ನೇಹಿತರೆ. ಮತ್ತು ಇನ್ನೂ ಒಂದು KEAದಲ್ಲಿ ಹೊಸದಾಗಿ ಒಂದು ಪ್ಯಾಟರ್ನ್ ಸ್ಟಾರ್ಟ್ ಆಗಿದೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವಂತಹ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳ ಕಾಲ ಅವಕಾಶ ಕೊಡ್ತಾರೆ. ಸೊ ಅದನ್ನು ನೀವು ಫಿಲ್ ಮಾಡ್ಬೇಕು. ಈಗ ಸಪೋಸ್ ನೀವು ಏನಪ್ಪ ಅಂತಂದರೆ ಸೊ ಇಲ್ಲಿ ವೃತ್ತಗಳಿರ್ತವೆ. ಒಂದು ಪ್ರಶ್ನೆಗೆ ಏನೋ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ಕೊಳ್ರಿ. ಸೊ ಮೊದಲೆಲ್ಲ ಏನು ಮಾಡ್ತಿದ್ದೀನಿ ಅಂದರೆ ಖಾಲಿ ಬಿಟ್ಟು ಬರ್ತಿದ್ರಿ. ಇವಾಗ ಖಾಲಿ ಬಿಟ್ಟು ಬರೋಂಗಿಲ್ಲ, ಕೊನೆಯ ಆಪ್ಷನ್ಸ್ ಇರ್ತದೆ ಏನಂತ, ಸೊ 5ನೇ ಆಯ್ಕೆ ಉತ್ತರ ಗೊತ್ತಿಲ್ಲ ಅಂಥೇಳಿ ತುಂಬೋದಕ್ಕೆ ಅದನ್ನು 5ನೇ ಆಯ್ಕೆ ಕೊಟ್ಟಿದ್ದಾರೆ. ಸೊ ನಿಮಗೆ ಆ ಉತ್ತರ ಗೊತ್ತಿಲ್ಲ ಅಂದರೆ ನೀವು ಅದನ್ನು ಸೇಡ್ ಮಾಡಿ ಬರಬೇಕು. ಇದಕ್ಕೆ ಯಾವುದೇ ರೀತಿಯ 0.25 ಕಟ್ ಆಗಲ್ಲ ನೀವು ಸೇಡ್ ಮಾಡಿದರೆ. ಸೇಡ್ ಮಾಡಲಾರ್ದೆ ಹಾಗೆ ಬಂದ್ರಿ ಅಂದರೆ, ಖಾಲಿ ಬಿಟ್ಟು ಬಂದ್ರಿ ಅಂದರೆ, ಈ ಪ್ರಶ್ನೆಗೆ ಆನ್ಸರ್ ಮಾಡಲಾರ್ದೆ ಹಾಗೆ ಬಂದ್ರಿ ಅಂದರೆ ಸೊ ನೀವಾಗ 0.25 ಏನು ಮಾಡ್ತಾರೆ ಅಂದರೆ ಕಡಿತಗೊಳಿಸ್ತಾರೆ. ಕಡ್ಡಾಯವಾಗಿ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ನೀವು ಅದನ್ನು ಸೇಡ್ ಮಾಡಿ ಬರಲೇಬೇಕು. ಸೇಡ್ ಮಾಡಿ ಬಂದ್ರಿ ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ಸೊ ಸೇಡ್ ಮಾಡಲಾರ್ದೆ ಹಾಗೆ ಬಂದ್ರಿ ಅಂತಂದರೆ ನಿಮಗೆ 0.25 ಅಂಕಗಳನ್ನ ಅವರು ಕಡಿತಗೊಳಿಸ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ರಿ, ಹಿಂದುಳಿದ ವರ್ಗಗಳಾದಂತಹ ಪ್ರವರ್ಗ 2A 2B ನೆಕ್ಸ್ಟು 3A 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು
ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿ ಕೋರತಕ್ಕದ್ದು. ಓಕೆನಾ. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸೊ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪತಿಯ ಹೆಸರಿನೊಂದಿಗೆ ಜಾರಿಯಾದಂತಹ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತೇಳಿ. ಓಕೆನಾ. ಇವುಗಳನ್ನ ನೀವು ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ KEಯನ್ನು ಸಂಪರ್ಕಿಸಿ. ಸೊ ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇದು ಲಾಸ್ಟ್ ಏನು KPSCದು ಸಿಲೆಬಸ್ ಇತ್ತಲ್ಲ, KPSC ಅವ್ರು ಏನು ನಡೆಸ್ತಿದ್ರು, ಮೊದಲು ವಸತಿ ಶಾಲೆಯ ಒಂದು ನೇಮಕಾತಿಯನ್ನು ಅವರೇ ನಡೆಸ್ತಾ ಇದ್ರು. ಅವರ ಒಂದು ಪಠ್ಯಕ್ರಮ ನಾನು ಜಸ್ಟ್ ಕನ್ನಡ ಸಬ್ಜೆಕ್ಟದ್ದು ಮಾತ್ರ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಉಳಿದದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ಅಂತೇಳಿ ಅದರಲ್ಲಿ ಹಳೆಗನ್ನಡ, ನಡುಗನ್ನಡ, ನೆಕ್ಸ್ಟ್ ಹೊಸಗನ್ನಡ ಕವಿಗಳ ಒಂದು ಕೃತಿಗಳು ಮತ್ತು ಅವರ ಪರಿಚಯವನ್ನು ಕೇಳ್ತಿದ್ರು. ಕಾವ್ಯಮೀಮಾಂಸೆ ಮತ್ತು ಛಂದಸ್ಸು ಇತ್ತು. ಅದೇ ರೀತಿ ಕನ್ನಡ ಭಾಷೆ ಮತ್ತು ವ್ಯಾಕರಣ. ಈ ಮೂರೇ ಟಾಪಿಕನ್ನು ಅವರು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಫಾಲೋ ಮಾಡ್ತಾ ಬಂದಿದ್ರು. ಬಟ್ KE ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅವ್ರು ಏನಾದರೂ ಹೊಸದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡೋಣ ಈ ನಿರ್ದಿಷ್ಟ ಪತ್ರಿಕೆ ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ಇಡ್ತಾರೆ, ಅಥವಾ HSTRಗೆ ಇರ್ತಕ್ಕಂತಹ ಒಂದು 80+20 ಏನಿದೆಯಲ್ಲ, 80 ಮಾರ್ಕ್ಸು ಸಿಲೆಬಸ್ಸು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ, 20 ಮಾರ್ಕ್ಸು ಈ ಬೋಧನಾ ಪದ್ಧತಿಗೆ ಆಗಿರ್ಬೋದು, ನೆಕ್ಸ್ಟು ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಬರ್ತಾವೆ ಆ ರೀತಿ ಮಾಡ್ತಾರೆ. ಇನ್ನೂ ಕೂಡ ಇದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಆಲ್ಮೋಸ್ಟ್ ಒಂದು 2-3 ದಿನಗಳಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ. ಹೇಳಿದ್ದಾರೆ ಅವರು, ನಾವು ಸಪ್ರೇಟಾಗಿ ಇದನ್ನು ಅಪ್ಡೇಟ್ ಮಾಡ್ತೀವಿ ಅಂತೇಳಿ. ನೋಡೋಣ, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಪಿಕ್ಚರ್ ಬರ್ತದೆ. ಮತ್ತು ಇನ್ನೂ ಕೂಡ ಪೋಸ್ಟ್ಗಳನ್ನ ಡಿವೈಡ್ ಮಾಡೋದದ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟಿದೆ ಅಂತೇಳಿ. ಅದು ಕೂಡ ಅವರು ಇನ್ನೂ ಅಪ್ಡೇಟ್ ಮಾಡಿ ಬಿಟ್ಟಿಲ್ಲ. ಬಿಡ್ಬೋದು ಮೋಸ್ಟ್ಲಿ ಶಾರ್ಟ್ಲಿ. ಯಾಕಂದರೆ ಅವರು ಮೇನ್ ಅಭ್ಯರ್ಥಿಗಳಿಗೆ ಒಂದು ಓದೋದಕ್ಕೆ ಒಂದು ಅನುಕೂಲ ಆಗಲಿ ಅಂತೇಳಿ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. 15ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಅವನ್ನೆಲ್ಲವನ್ನು ಕೂಡ ಅವರು ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಹಾಗೇನಾದರೂ ಹೊಸದಾಗಿ ಅಪ್ಡೇಟ್ಗಳು ಬರ್ತಾ ಇದ್ದರೆ ನಮ್ಮ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಅಪ್ಡೇಟ್ ಕೊಡ್ತೀವಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ನಿಮ್ಗೇನಾದರೂ ಗೊಂದಲಗಳಿದ್ದರೆ ಕಮೆಂಟಲ್ಲಿ ತಿಳಿಸ್ರಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು.